ತಾಲೂಕು ಸೊಸೈಟಿನಲ್ಲಿ ಯಾವನಿಗೂ ಅನಾಮಧೇಯನಿಗೆ ವೋಟ್ ಹಾಕಿದ್ರು. ನಮ್ಮಲ್ಲೇ ಇದು ಸೋಲಿಸೋದಕ್ಕೆ ಏನು ಮಾಡೋಕ್ಕಾಗತ್ತೆ? ಇವೆಲ್ಲ ಮಾಡೋದ್ರಿಂದನೇ ಕುಲಗೆಟ್ಟು ಹೋಗೋದು ಇದು ರಾಜಕೀಯ. ಒಳ್ಳೆಯ ರಾಜಕೀಯ ಹುದ್ದೆಗಳನ್ನು ಅಲಂಕರಿಸಿ ಒಬ್ಬ ಒಳ್ಳೆಯ ಸೇವಕನಾಗಿ ಈ ಭಾಗದ ಜನರ ಪ್ರೀತಿಯ ವಿಶ್ವಾಸವನ್ನು ಗಳಿಸಲಿ. ಕಳೆದ ಏನು ಒಂದೂವರೆ ತಿಂಗಳಾಯಿತು ಆ ಮಹಾತಾಯಿ ಅವ್ರು ತೀರ್ಕೊಂಡು. ಆ ದುಃಖ ಇನ್ನೂ ಅವ್ರಿಗೆ ಹೋಗಿಲ್ಲ. ಹಂಗಾಗಿ ಯಾರೂ ಕೂಡ ಆ ಹುಟ್ಟುಹಬ್ಬನ ಆಚರಣೆ ಮಾಡಬಾರ್ದಂತ ಅವರೇ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅವರು ಬೇಡ ಅಂದರೂ ಕೂಡ ಅವರ ಹುಟ್ಟುಹಬ್ಬನ ಸರಳವಾಗಿ ಆಚರಣೆ ಮಾಡಬೇಕಂತ ನಾವೆಲ್ಲ ಬಂದಿದ್ದೀವಿ. ಬಿಟ್ಟು ಹೇಳಿ ಸರ್, ಅವರ ಹುಟ್ಟುಹಬ್ಬ ನೋಡ್ರಿ 51ನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ನಾವು ಅವನ ಶ್ರೇಯಸ್ ಕೋರ್ತಾ ಇದ್ದೀವಿ, ಅವನಿಗೆ ಒಳ್ಳೇದಾಗಲಿ ಅಂತ ನಮ್ಮ ಅಭಿಪ್ರಾಯ. ಮುಂದಿನ ದಿನಗಳಲ್ಲಿ ಯಾವ ರೀತಿ ನೋಡ್ಬೇಕಂತ ಸ್ಥಾನಮಾನ ಅಲ್ಲ, ಹೇಳಿದ್ನಲ್ಲ, ಒಂದು ಯಾವುದೋ ಒಂದು ಲೆವೆಲ್ನಲ್ಲಿ ಅವ್ನು ಕೂತ್ಕೊಳ್ತಾನೆ. ಇವತ್ತು ಮೊನ್ನೆ DCC ಬ್ಯಾಂಕ್ದು ಒಂದು ಸಕ್ಸಸ್ ಆಗಿದೆ ಅವನಿಗೆ. ಇನ್ನೊಂದು ಈಕ್ವಲ್ ಆಗಿದ್ದಾರೆ ಇವಾಗ. ಇನ್ನೊಂದು ಬಂದರೆ ಅಲ್ಲಿಗೆ ವಿನ್ ಆಗ್ತಾನೆ. ವಿನ್ ಆದಾಗ DCC ಬ್ಯಾಂಕ್ ಡೈರೆಕ್ಟರ್ ಆಗ್ತಾನೆ. ಅಲ್ಲಿ ಏನು ಬೇಕಂತ ನೋಡೋಣ, ಆ ರೀತಿ ಆಗಲಿ ಅಂತ ನಮ್ಮ ಅಪೇಕ್ಷೆನಪ್ಪ. ಕೃಷ್ಣಮೂರ್ತಿ ಅವರಿಗೆ ಉನ್ನತ ಹುದ್ದೆಗಳು ಸಿಗಬೇಕಾಗಿತ್ತು, ಅಧಿಕಾರ ವಂಚಿತರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಅಭಿಮಾನಿಗಳು ಮಾತಾಡ್ಕೊತಿದ್ದಾರೆ. ಕೆಲವರು ಅವರು ಮಾತಾಡ್ಕೊಳ್ತಾರೆ, ಏನು ಮಾಡೋಕ್ಕಾಗಲ್ಲ. ನಮ್ಮಲ್ಲೇ ಇದು ಸೋಲಿಸೋದಕ್ಕೆ ಏನು ಮಾಡೋಕ್ಕಾಗತ್ತೆ? ಇವಾಗ ತಾಲೂಕು ಸೊಸೈಟಿನಲ್ಲಿ ಯಾವನಿಗೂ ಅನಾಮಧೇಯನಿಗೆ ವೋಟ್ ಹಾಕಿದ್ರು ಅಲ್ವೇನ್ರಿ? ನಾಗೇಶ ಅನ್ನೋನು ಯಾವನ್ರಿ? ಅವನು 6 ಓಟು 7 ಓಟು ಹೆಂಗ್ರಿ ಬಿತ್ತು ಅವನಿಗೆ. ನಮ್ಮ ಸ್ವಂತ ಕ್ಯಾಂಡಿಡೇಟ್ನ ಬಿಟ್ಬಿಟ್ಟು ಅವನಿಗೆ ಹಾಕಿದ್ರು. ಇವೆಲ್ಲ ಮಾಡೋದ್ರಿಂದನೇ ಕುಲಗೆಟ್ಟು ಹೋಗೋದು ಇದು ರಾಜಕೀಯ. ಈ ಚಿಕ್ಕಬಳ್ಳಾಪುರ ಮಾಡಿದ್ರ ಅಂತ. ಹೌದು, ನಮ್ಮಲ್ಲಿರೋರೇ ಮಾಡಿರೋದು. ಏನು ಓಪನ್ ಆಗಿ ಹೇಳ್ತೀನಿ ನಾನು, ಅವೆಲ್ಲ ಏನಿಲ್ಲ. ಅವ್ರಿಗೆ ಬುದ್ಧಿ ಕಲಿಸುವಂಥ ಕೆಲಸ ಆಗಿದೆ, ಮಾಡ್ತೀವಿ. ಇವಾಗ ನೋಡು ಇವಾಗ ಏನಾಗ್ತೈತೆ ಅಂತ. ಬರ್ತ್ಡೇದು ಆಗಲಿ, ಇವ್ರಿಗೆ ಬರ್ತ್ಡೇ ಒಳ್ಳೇದಾಗ್ತೈತೆ. ಸರ್, ಈಗ ನಿಮ್ಮ ಪಕ್ಷದ ಹಿರಿಯ ಮುಖಂಡರಾದಂಥ ಮರಳುಕುಂಟೆ ಕೃಷ್ಣಮೂರ್ತಿ ಅವರ 51ನೇ ಹುಟ್ಟುಹಬ್ಬ, ತಾವು ಬಂದು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರಿದಿರಿ. ವಿಶೇಷವಾಗಿ ನಿಮಗೂ ಅವ್ರಿಗೆ ಯಾವ ರೀತಿ ಅನುಬಂಧ ಸರ್? ಅವ್ರ ವ್ಯಕ್ತಿತ್ವದ ಬಗ್ಗೆ ಹೇಳ್ಬೇಕಂದ್ರೆ ಏನು ಹೇಳ್ತೀವಿ ಸರ್? ಮರಳುಕುಂಟೆ ಕೃಷ್ಣಮೂರ್ತಿ ಅವರು ಅವ್ರಿಗಿಂತಲೂ ಅವ್ರ ತಂದೆಯವರಂಥ ನಂಜುಂಡಪ್ಪನವರು, ನಾವೆಲ್ಲ RL ಜಾಲಪ್ಪನವರ ಒಂದು ಗರಡಿನಲ್ಲಿ ಬೆಳೆದಂಥ ರಾಜಕಾರಣಿಗಳು. CV ವೆಂಕಟರಾಯಪ್ಪನವರ ಮೊಮ್ಮಗ ಆದರೂ ಸಹ ದುರಾದೃಷ್ಟವಶ CV ವೆಂಕಟರಾಯಪ್ಪನವರು ರಾಜಕೀಯ ಕ್ಷೇತ್ರದಲ್ಲಿ ನನಗೆ ಏನು ಅಂಥ ದೊಡ್ಡ ರೀತಿಯಲ್ಲಿ ರಾಜಕೀಯವನ್ನು ಕಲಿಸ್ಲಿಕ್ಕೆ ಅವ್ರಿಗೆ ಆಗಲಿಲ್ಲ. ಅನಾರೋಗ್ಯದಿಂದ ಅವ್ರು ಬೇಗ ನಿಧನ ಹೊಂದಾಯಿತು. ಅದಾದ ನಂತರ 2000ನೇ ಇಸ್ವಿಯಿಂದ ನಾವೆಲ್ಲರೂ ಸಹ RL ಜಾಲಪ್ಪನವರ ಒಂದು ಗರಡಿನಲ್ಲಿ ಇದ್ದಂಥವರು. ಆಗ APMCಯ ಅಧ್ಯಕ್ಷರನ್ನಾಗಿ ಕೃಷ್ಣಮೂರ್ತಿಯವರು ಆದಾಗಲಿಂದಲೂ ಸಹ ಅವರ ಒಡನಾಟ 2001ನೇ ಇಸ್ವಿಯಿಂದ ಪ್ರಾರಂಭವಾಗಿ ಇವತ್ತಿಗೆ 24 ವರ್ಷ ಆಗ್ತಾಯಿದೆ. ಪಕ್ಷ, ರಾಜಕೀಯ, ಚುನಾವಣೆ ಇವೆಲ್ಲವೂ ಸಹ ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಸ್ವಲ್ಪ ದಿನ ಅವ್ರು ಬೇರೆ ಪಕ್ಷದಲ್ಲಿರ್ತಾರೆ, ನಾನು ಬೇರೆ ಪಕ್ಷದಲ್ಲಿರ್ತೀನಿ, ಚುನಾವಣೆಗಳು ಬರ್ತಾ ಇರ್ತವೆ. ಆದರೆ ವೈಯಕ್ತಿಕವಾದಂಥ ಒಂದು ಬಾಂಧವ್ಯ ಏನಿದೆ, ಒಬ್ಬ ಸಹೋದರನ ಅಣ್ಣನ ಬಾಂಧವ್ಯ, ಅದು ಇವತ್ತಿಗೂ ಸಹ ಅಲ್ಲ, ಮುಂದೆ ಯಾವತ್ತಿಗೂ ಸಹ ಅದು ಅದೇ ರೀತಿ ಉಳಿತದೆ. ಇವತ್ತು ನೋವಿನ ಸಂಗತಿ, ಅವರ ತಾಯಿಯವರು ಮೊನ್ನೆ ತಾನೇ ಕೆಲವೇ ದಿನಗಳ ಹಿಂದೆ ನಿಧನ ಹೊಂದಿದ್ದಾರೆ. ಆದರೂ ಸಹ ಇವತ್ತು ಅವರ ಹುಟ್ಟುಹಬ್ಬ, 51ನೇ ಹುಟ್ಟುಹಬ್ಬ. ಎಲ್ಲೋ ಒಂದು ಕಡೆ ಚಿಕ್ಕಬಳ್ಳಾಪುರದ ರಾಜಕಾರಣದಲ್ಲಿ ಇನ್ನೂ ಎತ್ತರಕ್ಕೆ ಬೆಳಿಬೇಕಾದಂತಹ ಎಲ್ಲ ಅವಕಾಶಗಳು ಕೃಷ್ಣಮೂರ್ತಿ ಅವರಿಗೆ ಇತ್ತು ಮತ್ತು ಇದೆ, ಮುಂದೇನೂ ಸಹ ಇರುತ್ತದೆ. ಮುಂದಿನ ದಿನಗಳಲ್ಲಿ ಬಹುಶಃ ಭಗವಂತನ ಆಶೀರ್ವಾದ ಮತ್ತು ಜನರ ವಿಶ್ವಾಸ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗಳಿಸಲಿ. ಒಳ್ಳೆಯ ರಾಜಕೀಯ ಹುದ್ದೆಗಳನ್ನು ಅಲಂಕರಿಸಿ ಈ ಭಾಗದ ಜನತೆಗೆ ರಾಜಕಾರಣಿ ಮಾತ್ರ ಅಲ್ಲದೆ ಒಬ್ಬ ಒಳ್ಳೆಯ ಸೇವಕನಾಗಿ ಈ ಭಾಗದ ಜನರ ಪ್ರೀತಿಯ ವಿಶ್ವಾಸವನ್ನು ಗಳಿಸಲಿ. ಅವರ ಭವಿಷ್ಯತ್ತು ಇನ್ನೂ ಉಜ್ವಲವಾಗಿರಲಿ. ಭಗವಂತ ಆಯುರಾರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಸರ್, ಕೃಷ್ಣಮೂರ್ತಿ ಅವರು ರಾಜಕೀಯವಾಗಿ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಯುವಂಥ ಅವಕಾಶ ಇತ್ತು ಅಂತ ಹೇಳಿದ್ರೆ
ಅವ್ರಿಗೇನಾದರೂ ರಾಜಕೀಯವಾಗಿ ಸ್ಥಾನಮಾನಗಳು ಸಿಗೋದ್ರಲ್ಲಿ ಏನಾದರೂ ವಂಚಿತರಾಗಿದ್ದಾರೆ ಅವರು ಅಂತ? ಸರ್, ನಾನು ಅದನ್ನು ಹೇಳಿದ್ದು ಇತ್ತು, ಇದೆ ಮತ್ತು ಇರುತ್ತೆ ಅಂತ. ಸೊ ಹಾಗಾಗಿ ಅದು ಯಾವತ್ತೂ ಕಮ್ಮಿ ಆಗಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಸಂದರ್ಭಗಳು, ಎಲ್ಲೋ ಒಂದು ಕಡೆ ಅವಕಾಶಗಳು ಆ ರೀತಿ ಸೃಷ್ಟಿ ಆಗಲಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಆ ರೀತಿ ಸೃಷ್ಟಿ ಆಗಲಿ, ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಮಟ್ಟದಲ್ಲಿ ಅವರು ಬೆಳೀಲಿ ಅಂತಕ್ಕಂಥದ್ದು ನಮ್ಮ ಆಸೆ. ಎಲ್ಲ ಒಟ್ಟಿಗೆ ಇರೋಣ, ಎಲ್ಲ ಒಟ್ಟಿಗೆ ಬೆಳೆಯೋಣ. ಈ ಚಿಕ್ಕಬಳ್ಳಾಪುರ ಜನತೆಗೆ ಎಲ್ಲರೂ ಸೇರಿ ಒಂದು ಒಳ್ಳೆಯ ಭವಿಷ್ಯತ್ತನ್ನು ಕಟ್ಟೋಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಸರ್. ಈಗ ಇಡೀ ಚಿಕ್ಕಬಳ್ಳಾಪುರಕ್ಕೆ ಅವರು ಹೆಸರುವಾಸಿಯಾಗಿದ್ದಾರೆ. ಸರಳ ರಾಜಕಾರಣಿ, ಸಜ್ಜನಿ ರಾಜಕಾರಣಿ ಅಂತ. ಅವರು ಕೂಡ ಒಂದು ದೊಡ್ಡ ಮಟ್ಟದ ರೈತ ಕುಟುಂಬದಲ್ಲಿ ಜನಿಸಿ ಕೇವಲ 27ನೇ ವಯಸ್ಸಿಗೆ APMC ಅಧ್ಯಕ್ಷರಾಗಿ ಅವರು ಆಯ್ಕೆ ಆಗಿದ್ದಂಥವರು. ಅವ್ರ ತಂದೆ ಕೂಡ ಭಾಳ ರೈತ ಸೇವೆಯಲ್ಲಿ ತೊಡ್ಕೊಂಡು ರೈತ ಮುಖಂಡರಾಗಿ ಬೆಳೆದು ಈ ಭಾಗದಲ್ಲಿ ಒಂಥರ ಉತ್ತಮವಾದ ರೈತರಾಗಿ ಗುರುತಿಸ್ಕೊಂಡು ಈಗಲೂ ಕೂಡ ಅವರು ಅಷ್ಟು ದೊಡ್ಡ ರಾಜಕಾರಣಿ ಆದರೂ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಅವರು ಸ್ವಂತ ವ್ಯವಸಾಯ ಚಟುವಟಿಕೆಗಳಲ್ಲಿ ಕುಟುಂಬದ ಜೊತೆ ತೊಡಗಿ ತದನಂತರ ಅವರು ರಾಜಕಾರಣವನ್ನು ಮಾಡೋಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಗ್ರಾಮಕ್ಕೆ ಬರ್ತಾರೆ. ಇಷ್ಟು ದೊಡ್ಡ ಮಟ್ಟದ ಹೆಸರನ್ನು ಇಟ್ಕೊಂಡು ಕೂಡ ಇಷ್ಟು ಸರಳವಾಗಿ ಅವರು ಇರ್ತಾರಂದರೆ ಅದಕ್ಕೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾಗಿರೋಂಥ ದಿನ ಈ ದಿನ ಆಗಿದೆ. ಅದರಲ್ಲೂ ಈ ಸಲ ಅವ್ರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಇನ್ಕ್ಲೂಡಿಂಗ್ ನಾವು ಸೇರಿ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ವಿ. ಕಳೆದ ಏನು ಒಂದೂವರೆ ತಿಂಗಳಾಯಿತು ಆ ಮಹಾತಾಯಿ ಅವರು ತೀರ್ಕೊಂಡು, ಆ ದುಃಖ ಇನ್ನೂ ಅವ್ರಿಗೆ ಹೋಗಿಲ್ಲ. ಹಂಗಾಗಿ ಯಾರೂ ಕೂಡ ಆ ಹುಟ್ಟುಹಬ್ಬನ ಆಚರಣೆ ಮಾಡಬಾರ್ದಂತ ಅವರೇ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ಅವ್ರದ್ದು ಏನು ಪ್ರೀತಿ ಇದೆ, ಅವ್ರ ಸೇವೆ ಇದೆ, ನಿಸ್ವಾರ್ಥ ಸೇವೆ, ನಿಸ್ವಾರ್ಥ ಪ್ರೀತಿ, ಅದನ್ನು ಎಲ್ಲರೂ ಕೂಡ ಒಳಗೊಂಡು ಅದನ್ನು ಮತ್ತೆ ಅವರು ಬೇಡ ಅಂದರೂ ಕೂಡ ಅವರ ಹುಟ್ಟುಹಬ್ಬನ ಸರಳವಾಗಿ ಆಚರಣೆ ಮಾಡಬೇಕಂತ ನಾವೆಲ್ಲ ಬಂದಿದ್ದೀವಿ, ಬಿಟ್ಟರೆ ಬೇರೆ ಏನೋ ಆ ರೀತಿ ಇಲ್ಲ. ಈಗ ರಾಜಕಾರಣದಲ್ಲಿ ಬಹಳಷ್ಟು ಅನುಭವ ಇದೆ ಕೃಷ್ಣಮೂರ್ತಿ ಅವರಿಗೆ. ಉನ್ನತ ಹುದ್ದೆಗಳು ಸಿಗಬೇಕಾಗಿತ್ತು, ಅವರು ಅಧಿಕಾರದಿಂದ ವಂಚಿತರಾಗಿದ್ದಾರೆ ಅನ್ನೋ ಕೊರಗು ಅಭಿಮಾನಿಗಳಲ್ಲಿದೆ. ನೀವು ಅವ್ರ ಹಿತೈಷಿಗಳಾಗಿ ಏನು ಹೇಳೋದಕ್ಕೆ ಬಯಸ್ತೀರಿ? ಸರ್, ಈಗ ರಾಜಕಾರಣದಲ್ಲಿ ವಂಚಿತರಾಗಿರ್ಬೋದೇ ಹೊರತು ರಾಜಕಾರಣ ಯಾವಾಗಲೂ ಶಾಶ್ವತ ಇಲ್ಲ, ಯಾರಿಗೂ ಶಾಶ್ವತ ಇಲ್ಲ. ಜನರ ಪ್ರೀತಿ, ಅಭಿಮಾನ, ಸೇವೆ ಇದು ಶಾಶ್ವತ ಆಗಬೇಕು ಮೊದಲನೇದಾಗಿ. ರಾಜಕಾರಣ ಇವತ್ತು ಕೇವಲ 5 ವರ್ಷ ಅಧಿಕಾರ, ಯಾವುದೇ ಬರಲಿ 5 ವರ್ಷ ಅಧಿಕಾರ, ನಾವು ಅಧಿಕಾರದಿಂದ ಹೋಗಬಾರ್ದು. ಜನರ ಪ್ರೀತಿ, ಜನರ ಸೇವೆಯಲ್ಲಿ ನಾವು ಸದಾ ತೊಡ್ಕೊಂಡಿದ್ರೆ ಅದೇ ರಾಜಕಾರಣ. ಇನ್ನೇನಿದೆ ಅದರಲ್ಲಿ ವಿಶೇಷ ಅಲ್ವಾ? ಹಾಗಾಗಿ ನಾವು ರಾಜಕಾರಣ ಹಿಂದೆ ಹೋಗೋದು ಬೇಡ ಅಂತ ನಮ್ಮ ಆಸೆ. ಜನರ ಪ್ರೀತಿ ಇದೆ, ಎಷ್ಟು ಬೇಕೋ ಅಷ್ಟು ಇದೆ ಅವ್ರಿಗೆ, ಎಲ್ಲ ಕಡೆ ಎಲ್ಲ ಭಾಗದಲ್ಲಿದೆ. ಆದರೂ ಕೂಡ BJP ಅವ್ರನ್ನ ಗುರುತಿಸಿ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಕೂಡ ಮಾಡಿದ್ದಾರೆ. ಅದೇ ಸಾಕು ಅವ್ರಿಗೆ, ನನಗೆ ಗೊತ್ತಿದ್ದಂಗೆ ರಾಜಕಾರಣ. ಇನ್ನೂ ಏನಾದರೂ ಭಗವಂತನ ಇಚ್ಛೆ, ಅವ್ರ ಅಭಿಮಾನಿಗಳ ಇಚ್ಛೆ, ನಮ್ಮ ಇಚ್ಛೆ, ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಅಧಿಕಾರ ಸಿಗಲಿ ಅಂತ ನಾವು ಆಶಯವನ್ನು ವ್ಯಕ್ತಪಡಿಸ್ತೀವಿ. ನನ್ನ ಹುಟ್ಟುಹಬ್ಬ ಸುಮಾರು ವರ್ಷದಿಂದ ನಮ್ಮ ಆತ್ಮೀಯ ಸ್ನೇಹಿತರು, ನಮ್ಮ ನಾಯಕರು ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಮಾಡ್ತಾಯಿದ್ರು. ಈ ವರ್ಷ ನಮ್ಮ ತಾಯಿ ಅನಾರೋಗ್ಯದಿಂದ ನಮ್ಮನ್ನು ತ್ಯಜಿಸಿ ಹೋಗಿದ್ದಾರೆ. ಆದ್ದರಿಂದ ನಾನು ನನ್ನ ಬರ್ತ್ಡೇ ಮಾಡ್ಕೊಳೋದು ಬೇಡ ಅಂತ ನಿನ್ನೆನೇ ನಾನು ಮೆಸೇಜ್ ಮಾಡಿದ್ದೆ, ಯಾರು ಈ ವರ್ಷ ಮಾಡ್ಕೊಳೋದು ಬೇಡ ಅಂತ. ನಾನು ಇವತ್ತು ಟೌನ್ಗೆ ಹೋಗ್ದಿರೋ ಮನೆಯೇ ಇದ್ದೀನಿ ಇವತ್ತು. ಇದ್ದರೂ ಸಹ ನಮ್ಮ ಹಿರಿಯರಾದಂಥ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ತಂದೆಯವರಾಗಿರ್ತಕ್ಕಂಥ ಕೇಶವ ರೆಡ್ಡಿ ಅಣ್ಣವರು ಬಂದು ಇವತ್ತು ಆಶೀರ್ವಾದ ಮಾಡಿ, ಅವ್ರ ಜೊತೆಗೆ ನವೀನ್ ಕಿರಣ್ ಅವರು ಬಂದಿದ್ದರು. ಬೆಳಗ್ಗೆಯಿಂದ ಅನೇಕ ಆತ್ಮೀಯ ನಾಯಕರು, ನಮ್ಮ ಸ್ನೇಹಿತರು, ಗಿರೀಶು, ನಮ್ಮ ಜಾಗಪ್ಪನವರು, ಅನೇಕ ನಮ್ಮ ಸ್ನೇಹಿತರು ಬಂದು ನನಗೆ ಆಶೀರ್ವಾದವನ್ನು ಮಾಡಿ ಹೋಗಿದ್ದಾರೆ. ಅವರಿಗೆ ನಾನು ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೀನಿ. ಎಸ್ ಅಕ್ವಾಟೆಕ್ RO ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ ಅಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.